ಕಾಫಿ ಕುಡಿತಾ ಇದ್ದೀನಿ. ನಿಮ್ಮದೆಲ್ಲ ಕಾಫಿ ಆಯಿತಾ? ಮನೇಲಿ ನಮ್ಮ ವೈಫು ಮಗ ಇಲ್ಲದೇ ಇದ್ದರೆ ಇರೋಕ್ಕೆ ಆಗಲ್ಲ ನನಗೆ. ಒಂದು ಸ್ವಲ್ಪ ಹೊತ್ತು ಇರೋಕ್ಕಾಗಲ್ಲ. ಹುಷಾರಾಗೇನೆ ಸದ್ಯ ನನ್ನ ಮಗ ಏನೂ ತೊಂದರೆ ಆಗಿಲ್ಲ. ಈಗ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗೋಣ ಬನ್ನಿ. ಆಫೀಸ್ಗೆಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಹಾಸ್ಪಿಟ್ಲಿಗೆ ಹೊರಟೆ, ಯಾಕೆಂದರೆ ಅರ್ಜೆಂಟಾಗಿ ಕರೆದ್ರು. ವಾರ್ಡಿಗೆ ಶಿಫ್ಟ್ ಮಾಡಬೇಕು ICU ಇಂದ ಅಂತ. ಈಗ ಆರಾಮಾಗಿದ್ದಾರೆ ಅಂತ. ವಾರ್ಡು ಹೋಗಿ ಚೆಕ್ ಮಾಡೋಣ ಬನ್ನಿ ಏನು ಪರಿಸ್ಥಿತಿ ಆಗಿದೆ ಅಂತ. ನಾನು ಫೋನ್ ಬಿಟ್ಟಿಲ್ಲ ನನ್ನ ಮಗಂಗೆ ಏನೇ ಇದ್ರು. ಫೋನ್ ಅಂತೂ ಇರಲೇಬೇಕು ಅಲ್ಲ. ದೋಸೆ ತಿಂಡಿ ತಿಂತಾ ಇದ್ದಾನೆ ನನ್ನ ಮಗ. ಹಾಸ್ಪಿಟ್ಲು ಬೆಡ್ಡು 8,500 ICU ವಾರ್ಡ್ ಬೇರೆ. ಎಂಥ ದಡ್ರು ಅಂದ್ರೆ ಇವರು. ನೋಡಿ, ಇದು ಬೆಡ್ಶೀಟೇ ಹಾಕಿಲ್ಲ. ತೊಗೊಂಡೋಗಿರೋ ಬೆಡ್ಶೀಟೇನೋ ಹೋಗಿದೆ ಅಂತ, ಗಲೀಜಾಗಿದೆ ಅಂತ ಆಕೆ ಎಲ್ಲ ನನ್ನ ಮಗನ ಎತ್ಕೊಂಡು ಈಗ ಒಂದು ಅರ್ಧ ಗಂಟೆ ಆಯಿತು. 8,500 ಬಿಟ್ಟು ಆಮೇಲೆ ಸಿಸ್ಟರು ಡಾಕ್ಟ್ರು ಬಂದು ಹೋಗೋಕ್ಕೆ ಅದಕ್ಕೊಂದು 1,500-2,000 ರೂಪಾಯಿ ತಗೋತಾರೆ ಒಂದು ದಿವಸಕ್ಕೆ. ಇಷ್ಟು ಕಾಸ್ಟ್ಲಿ ಆದರೂ ಈ ಥರ ಹಣೆ ಬರ ಇಲ್ಲಲ್ಲ ಹಾಸ್ಪಿಟ್ಲ್ಗಳಲ್ಲಿ ಬೆಂಗಳೂರಲ್ಲಿ. ಯಾವ ಹಾಸ್ಪಿಟ್ಲು ಅಂತೆಲ್ಲ ನಂಗೆ ಹೇಳೋಕ್ಕೋಗಲ್ಲ. ನಿಮಗೆ ಗೊತ್ತಾಗುತ್ತೆ ಬ್ಯಾಕ್ಗ್ರೌಂಡ್ ನೋಡಿದ್ರೆ, ಅಕ್ಕಪಕ್ಕ ನೋಡೋರಿಗೆ ಅಥವಾ ಮಕ್ಕಳು ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಯಾವ ಹಾಸ್ಪಿಟ್ಲು ಅಂತ. ಚಿಲ್ಡ್ರನ್ ಹಾಸ್ಪಿಟ್ಲು. ಮಗ ನೋಡಿ ಪಾಪ ನಿದ್ದೆ ಮಾಡಿಲ್ಲ ಸರಿ, ಹಾಯ್ ಹೇಳ್ತಾ ಇದೆ ನೋಡಿ. ಸೊ ನಿದ್ದೆ ಮಾಡಿಲ್ಲ ಸರಿಗೆ ಹಾಯ್ ಹೇಳ್ತಾ ಇದೆಯಾ ಮಗನೇ, ಹಾಯ್ ಹೇಳ್ತಾ ಇದ್ದೆ ನನ್ನ ಮಗ ನೋಡಿ. ಪಾಪ ಹುಷಾರಿಲ್ಲದೆ ಇದ್ರು ನಿಮ್ಗೆ ಎಲ್ಲರಿಗೂ ಹಾಯ್ ಹೇಳ್ತಾ ಇದೆ, ಮಾತಾಡಿಸ್ತಾ ಇದೆ. ಸಾಯಂಕಾಲಕ್ಕೂ ಹಾಯ್ ಹೇಳ್ತವ್ರೆ, ವಾಪಸ್ ಹಾಯ್ ಹೇಳ್ತವ್ರೆ ನಿಮಗೆ ಎಲ್ಲರೂ. ಸೊ ಈ ಥರ ಸಿಚುವೇಶನ್ಗಳು. ಇವತ್ತು ನಮ್ಮ ತಂದೆ ತಾಯಿನೂ ಬಂದರು, ನೋಡ್ಕೊಂಡು ಹೋದರು ನನ್ನ ಮಗನ್ನ. ನಮ್ಮ ವೈಫ್ ಅವ್ರ ಅಪ್ಪ ಅಮ್ಮ ಕೂಡ ಬಂದಿದ್ದರು. ಸೊ ಮಕ್ಳಿಗೆ ಅವ್ನು ಹೊಡಿಬೇಕು ಅಂತ ಹೊಡಿಲಿಲ್ಲ, ಮಿಸ್ ಆಯಿತು. ಒಂದು ಕೈ ಜೋರಾಗಿ ಒದೆ ಬಿದ್ದುಬಿಟ್ಟು. ಲಡ್ಡು ಹೊಡಿಬಿಡ ಕಣಪ್ಪ, ಒಂದು ಬಾಯಿ ಹೇಳ್ತಾ ಇದ್ದ ನಿಮ್ಮೆಲ್ಲರಿಗೂ, ನನಗೆ ಹೊಡೆದ್ಬಿಟ್ಟ. ಸೊ ಹುಷಾರಾಗಿ ಮಕ್ಳು ನೋಡ್ಕೊಳ್ಳಿ. ಸಮ್ಮರ್ ಸೀಸನಲ್ಲಿ ಈ ಥರ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಡ್ಶೀಟ್ ಹಾಕಿಲ್ಲ, ಹಾಕಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡ್ತಾನೆ. ನಿದ್ದೆ ಆಗಿಲ್ಲ ಅವನಿಗೆ. ಈಗಲ್ಲ 11 ಗಂಟೆ ಆಗಿದೆ. ಡಾಕ್ಟ್ರ್ ಕೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಬೇಕು ಆದಷ್ಟು ಬೇಗ. ಸೊ ಡಿಸ್ಚಾರ್ಜ್ ಮಾಡಿ ಮನೆಗೆ ಹೋಗಿ ಆಮೇಲೆ ವ್ಲಾಗ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ಅಪ್ಡೇಟ್ ನಿಮ್ಗೆ ತಿಳಿಸ್ತೀನಿ. ಬಾಯ್. ಹಾಸ್ಪಿಟಲ್ಲಿ ಸುಮ್ಮನೆ ಕೂತಿದ್ದಂಥ ಪೇಪರ್ ನೋಡ್ತಿದ್ದೆ. ಅವಾಗ ಈ ಪೇಪರ್ ಕಟಿಂಗ್ ನನಗೆ ಕಾಣಿಗೆ ಬಿತ್ತು. ಯಾವುದೋ ಫೋಟೋ ಅಂತೆ, ಪ್ಯಾಲೆಸ್ತೀನ್ ಹುಡುಗ. ಅವನಿಗೆ ನೋಡಿ ಬಾಂಬು ಏನೋ ಬ್ಲಾಸ್ಟ್ ಏನೋ ಆಗ್ಬಿಟ್ಟು ಈ ಥರ ಆಗಿದೆ ಸಿಚುವೇಶನ್. ಪಾಪ ಲಡ್ಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರು ಬಲೂನ್ ಕಳ್ಕೊಟ್ರು ಹಾಸ್ಪಿಟ್ಲಲ್ಲಿ. ಅದರಲ್ಲಿ ಫುಲ್ ಖುಷಿಯಾಗಿ ಬಲೂನಲ್ಲಿ ಆಡೋಕ್ಕೆ ಶುರು ಮಾಡ್ದ. ಆಮೇಲೆ ನಿಲ್ಲಿಸ್ತಿಲ್ಲ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಕೂಡ ಅದ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅಥವಾ ನಿಮ್ಮ ಅಕ್ಕಪಕ್ಕ ಚಿಕ್ಕ ಮಕ್ಕಳಿದ್ರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸಮ್ಮರ್ ಸೀಸನ್ ಆಗಿರೋದು ಏನೋ ಗೊತ್ತಿಲ್ಲ. ನಾನು ನಮಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಮೇಲೆ ಸುಮಾರು ಕೇಸಸ್ ನಾನು ನೋಡಿದೆ. ಏನಂತ ಅಂದರೆ ಫೀವರು ವಿತ್ ಸೀಸರ್ ಅಂದರೆ ಫಿಟ್ಸ್ ಬರೋ ಥರ. ಏನಕ್ಕೆ ಆಗ್ತಿದೆ ಗೊತ್ತಿಲ್ಲ. ಈಗ ಏನೋ ಕೇಸ್ ಬಂದಿತ್ತು, ವಿತೌಟ್ ಫೀವರ್, ಜಸ್ಟ್ ಸೀಸರ್ ಮಾತ್ರ. ಏನೋ ಅಬ್ನಾರ್ಮಲಿಟೀಸ್ ಇರ್ಬೋದು ಅಥವಾ ಏನಾದರೂ ಬೇರೆ ಬೇರೆ ತೊಂದರೆ ಇರ್ಬೋದು. ಆ ಕಾರಣಕ್ಕೋಸ್ಕರ ಸಮ್ಮರ್ ಸೀಸನ್, ಬೇಸಿಗೆಗಾಲದಲ್ಲಿ ಇವೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಮಕ್ಕಳನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಎಳ್ನೀರು ಕುಡಿಸಿ, ಮಜ್ಜಿಗೆ ಕುಡಿಸಿ, ಹಾಲು ಕುಡಿಸಿ, ಹುಷಾರಾಗಿ ನೋಡ್ಕೊಳ್ಳಿ. ನನ್ನ ಮಗನಿಗಂತೂ ವಿತ್ ಫೀವರ್ ಬಂತು. ವಿತ್ ಫೀವರ್ ಬಂದರೆ ಅಷ್ಟೊಂದು ಸೀರಿಯಸ್ ಅಲ್ಲ. ವಿತೌಟ್ ಫೀವರ್ ಬರ್ತಿದೆ, ಈ ಥರ ಎಲ್ಲ ಫಿಟ್ಸ್ ಥರ ಅಥವಾ ಸೀಸರ್ ಥರ ಅಂದರೆ ತುಂಬ ಇಶ್ಯೂಸ್ ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ. ಲಡ್ಡುಗೆ ಈಗ ಊಟ ತೊಗೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ ಹಾಸ್ಪಿಟ್ಲಿಗೆ. ಫಸ್ಟು ಊಟ ಕೊಟ್ಬಿಡೋಣ ಲಡ್ಡುಗೆ, ಯಾಕೆಂದರೆ 2:30 ಆಗೋಗಿದೆ ಟೈಮು. ತಿನ್ಕತ್ ನನ್ನ ಮಗ, ತಿನ್ಕತ್ ಹಾಯ್ ಮಾಡು, ಹಾಯ್ ಮಾಡ್ತೀವಿ ಕೊನೆಗೆ. ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀನಿ ಅಂತೇಳಿ. ತಿನ್ನಪ್ಪ ಊಟ. ಸರಿ, ಈಗೆಲ್ಲ ಆಯಿತು. ಈಗ ಆದಷ್ಟು ಬೇಗ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗ್ಬಿಡೋಣ. ಸಾಕಾಗಿದೆ ಹಾಸ್ಪಿಟ್ಲು. ಲಡ್ಡುಗೆ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ಎಲ್ಲ ಫುಲ್ ಬಾಗಿಲಲ್ಲಿ ತಕೊಂಡು ಹೊರಗೆ ಬಂದ್ಬಿಟ್ಟಿದ್ದಾನೆ. ಬಾ ಒಳಗೆ, ಬೈತಾರೆ. ಇದು ಚೆನ್ನಾಗಿದೆ ಅಂತ ನಲ್ಲಿ ಆಟ ಆಡ್ತಾನೆ. ಈ ಕಡೆ ಬಲ್ಲು ಒಳಗೋಣ. ಬೈತಾರಷ್ಟೇ ಹಿಂಗೆ ಮಾಡಿದ್ರೆ ಹಿಂಗೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ಲಿ ನೋಡ್ರಿ. ಲಾಸ್ಟ್ ವೀಕ್ ಎಲ್ಲ ಫುಲ್ಲು ಮಳೆ. ಈ ವೆದರ್ ಚೇಂಜಸ್ಗೆ ಅನ್ಸುತ್ತೆ ಅಲ್ವಾ, ಮಕ್ಳಿಗೆಲ್ಲ ಹುಷಾರು ತಪ್ತಾ ಇರೋದು. ಅಳಬೇಡ, ಚಡ್ಡಿ ಹಾಕ್ಸ್ಕೊಳಕ್ಕೆ. ಗಬ್ಬು ಚಡ್ಡಿ ಹಾಕ್ಸ್ಕೊ, ಏನಾಗಲ್ಲ. ಎಷ್ಟು ಹೇಳ್ತೀಯ ಚಡ್ಡಿ ಹಾಕ್ಸ್ಕೊಳಕ್ಕೆ? ಹೋಗ ಲಡ್ಡು, ಹೋಗ ಎತ್ಕೊ ಹೋಗ. ಹೋಗ್ತಾ ಇಲ್ಲ ಲಡ್ಡು, ಅಳ್ತಾವನ್.
ಇಲ್ಲಿಗೆ ಎಲ್ಲ ಸುಖಾಂತ್ಯ ಕಾಣಿಸ್ತು ಅಂತ ನನಗನ್ನಿಸ್ತು. ಮಕ್ಕಳು ದೊಡ್ಡವರಾಗೋದನ್ನ ನಾವು ಪೇರೆಂಟ್ಸ್ ಆಗಿ ನೋಡೋದು ಒಂದೊಂದು ಟೈಮಲ್ಲಿ ತುಂಬ ಕಷ್ಟ, ಒಂದೊಂದು ಟೈಮ್ ತುಂಬ ಖುಷಿ ಪಡ್ತೀವಿ, ಒಂದೊಂದು ಟೈಮ್ ತುಂಬ ಕಷ್ಟ. ಯಾಕೆಂದರೆ ಈ ಥರ ಸಿಚುವೇಶನ್ಗಳಲ್ಲೇ ತುಂಬ ಟೆಸ್ಟಿಂಗ್ ಮೂಮೆಂಟ್ಸ್ ಅಂತ ಕರಿತೀವಿ. ಇದು ಒಂದು ಚಿಕ್ಕ ಸಿಚುವೇಶನ್ ಆಯಿತು, ಚಿಕ್ಕದ್ರಲ್ಲೇ ಮುಗೀತು, ನಮಗೂ ಏನೋ ಜಾಸ್ತಿ ತೊಂದರೆ ಆಗಲಿಲ್ಲ. ಒಂದು ದಿವಸ ಅಷ್ಟೇ ಹಾಸ್ಪಿಟ್ಲಲ್ಲಿದ್ದ ಲಡ್ಡು, ಅಷ್ಟೊತ್ತಿಗೆ ವಾಪಸ್ ಬಂದ. ಸೊ ಇವಾಗ ಮನೆಗೆ ಬಂದ ಊಟ ಗೀಟ ಮಾಡ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಕ್ರ್ಯಾಂಕಿ ಆಗೋದು, ಇನ್ನೂ 2-3 ದಿವಸ ಅವ್ನಿಗೆ ಬೇಕು ಟೈಮ್ ಆಗಿ ಆರಾಮಾಗಿ ರೆಸ್ಟ್ ಮಾಡಲಿಕ್ಕೆ. ಚಿಕ್ಕದಲ್ಲೇ ಮುಗ್ದೋಯ್ತು ಅಂತ ಅನ್ಕೊತೀನಿ. ನಾನು ಅವಾಗಲೇ ಲಾಸ್ಟ್ ವಿಡಿಯೋಲ್ಲೂ ಕೂಡ ಹೇಳ್ದೆ, ಈ ವಿಡಿಯೋಲ್ಲೂ ಹೇಳ್ತೀನಿ, ಮಕ್ಕಳನ್ನ ತುಂಬ ಹುಷಾರು ನೋಡ್ಕೊಳ್ಳಿ. ಸಮ್ಮರ್ ಸೀಸನಲ್ಲಿ ಜಾಸ್ತಿ ನೀರು ಕುಡಿಸಿ, ಮಜ್ಜಿಗೆ ಕುಡಿಸಿ, ಅಥವಾ ಏನೇ ಲಿಕ್ವಿಡ್ ಇದ್ರು ಅವ್ರು ಊಟ ಮಾಡ್ತಿಲ್ಲ ಅಂತ ಬಿಡೋಕೆ ಹೋಗ್ಬೇಡಿ. ಊಟ ಮಾಡದೇ ಇದ್ರು, ಸಾಲಿಡ್ ಫುಡ್ ಇಲ್ಲದೇ ಇದ್ರು ಲಿಕ್ವಿಡ್ನ ಕುಡಿಸಿ. ಯಾವುದೇ ಇರ್ಬೋದು, ನಿಮಗೆ ಏನು ಕುಡಿತಾರೆ ಅವ್ರು, ಜ್ಯೂಸ್ ಕುಡಿತಾರೆ ಜ್ಯೂಸು, ಮಜ್ಜಿಗೆ ಕುಡಿತಾರೆ ಮಜ್ಜಿಗೆ, ಅಥವಾ ಎಳ್ನೀರು ಕುಡಿತಾರೆ ಒಬ್ಬೊಬ್ಬರು ಮಕ್ಕಳು ಎಳ್ನೀರು, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕುಡ್ಸೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಹುಷಾರಿಲ್ಲದ ಟೈಮಲ್ಲಿ ಊಟ ಮಾಡೋದು ಬಿಟ್ಟರೂ ಪರವಾಗಿಲ್ಲ, ಬಟ್ ನೀರು ಕುಡಿಯೋದು ಬಿಡಬಾರ್ದಂತೆ. ಹಾಗೂ ಜ್ವರ ಬಂದ ತಕ್ಷಣ ಆದಷ್ಟು ಬೇಗ ಜ್ವರದ ರಿಲೇಟೆಡ್ ಔಷಧಿಗಳನ್ನ ಕೊಡಿ. ಇದು ನಂಗೆ ಡಾಕ್ಟರ್ ಹೇಳಿದ್ದು, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಅದನ್ನು ನಾನು ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಹಾಗೂ ಆದಷ್ಟು ಬೇಗ ಹತ್ರದಲ್ಲಿ ಹಾಸ್ಪಿಟ್ಲಿಗೆ ಮನೆ ಮಾಡಿ ಅಂತ ಕೂಡ ಹೇಳಿದೆ. ಹತ್ರದಲ್ಲಿ ಹಾಸ್ಪಿಟ್ಲಾಗೆ ತೋರಿಸ್ತಾ ಇರಿ, ಏನೇ ತೊಂದರೆ ಆದರೂ ಆದಷ್ಟು ಬೇಗ ತೋರಿಸ್ಕೊಳ್ಳಿ. ಈಗ ಸಮ್ಮರ್ ಆದ್ರಿಂದ ಎಲ್ಲ ರಜಾ ಇದೆ ಮಕ್ಕಳಿಗಪ್ಪ, ತುಂಬ ದೂರ ಹೋಗೋಣ, ಹೋಗಿ ಬರೋಣ 3 ದಿವಸ 4 ದಿವಸ ಅಂತ ಬಿಸಿಲಲ್ಲಿ ಹೋಗ್ಬೇಡಿ. ಇವಾಗ ಸ್ವಲ್ಪ ಮಟ್ಟಿಗೆ ಬಿಸಿಲು ವೆಯ್ಟ್ ಮಾಡಿ, ಇನ್ನೊಂದು 1-1.5 ತಿಂಗಳ ಕಳೆದ್ಬಿಟ್ರೆ ಲೈಟಾಗಿ ಮಳೆ ಶುರು ಆಗುತ್ತೆ. ಆವಾಗ ನೀವು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಆವಾಗ ರಜೆ ಇರಲ್ಲ ನನಗೆ ಗೊತ್ತು, ಮಕ್ಕಳಿಗೆ ನೋಡ್ಕೊಂಡು ಓಡಾಡಿ. ಒಟ್ಟಿನಲ್ಲಿ ತುಂಬ ದೂರಕ್ಕೆಲ್ಲ ಹೋಗ್ಬೇಡಿ. ಹೋದ್ರೂ ಹುಷಾರಾಗಿ ನೋಡ್ಕೊಂಡು ಹೋಗಿ. ಅವ್ರಿಗೆ ಏನೇನು ರಿಲೇಟೆಡ್ ಮಾತ್ರೆಗಳಿರ್ಬೋದು, ಕೆಮ್ಮು ರಿಲೇಟೆಡ್, ಶೀತ ಏನೇನು ಎಮರ್ಜೆನ್ಸಿ ರಿಲೇಟೆಡ್ ಇದೆ ಅದನ್ನೆಲ್ಲ ಇಟ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಲಾಗ್ನ ಮುಗಿಸ್ತೀನಿ. ಇಲ್ಲಿಗೆ ಸುಖಾಂತ್ಯ ಕಾಣಿಸ್ತು. ನನ್ನ ಮಗ ಆರಾಮಾಗಿ ವಾಪಸ್ ಮನೆಗೆ ಬಂದ. ಈಗ ಸ್ವಲ್ಪ ಕ್ರಾಂಕಿ ಇದ್ದೇನೆ, ಅದೆಲ್ಲ ಆರಾಮಾಗಿ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಆಗಲಿ, ನೆಕ್ಸ್ಟ್ ಅಮೇಝಿಂಗ್ ವಿಡಿಯೋ ಆಗಲಿ ನಿಮಗೆ ಸಿಗ್ತೀನಿ. ಅಲ್ಲಿಯೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.